ಸ್ವಚ್ಛ ಕನ್ನಡ ಮಾತನಾಡೋರಿಗೆ ತುಂಬಾ ಇನ್ಸ್ಪಿರೇಷನ್ ನಿಮ್ಮ ಒಡನಾಟದ ಬಗ್ಗೆ. ಅಲ್ಲ ನೀವು ಹೇಳಿ ಇಂತಾನೆ ಪೇಪರ್ ಓದ್ತಾ ಇದ್ದ ಅವ್ರು ಬರ್ದಿದ್ದಾರೆ, ಸಿಬಿರು ತೆಗೆದ ಕಪ್ಪಿನಂತೆ ಕಾದು ತಂಪಾದ ಹಾಲಿನಂತೆಲ್ಲ ಕನ್ನಡ ನಾವು ಬರವಣಿಗೆ ಮಾಡ್ತೀವಲ್ಲ, ಅದನ್ನೆಲ್ಲ ನೋಡಿದ್ದು ಅಪ್ಪರ್ನವರ ಕನ್ನಡ ಮಾತಾಡ್ತಿದ್ದಾಗ ಅಂತ ಬರ್ತಿದ್ರು. ಸೊ ಅಂದ್ರೆ ನಾವು ಅದೇನೋ ಅವರ ಮುಖದಲ್ಲಿಂತ ಸೌಮ್ಯ ಕಾಲೇನೋ ಅಥವಾ ಏನೋ ಸಹ ಅವ್ರು ಮಾತಾಡ್ತಿದ್ದಾಗ ಬಾಯಲ್ಲಿ ಸ್ವಲ್ಪ ನಮ್ಮ ಭಾಷೆ ನೋಡಿದ್ರೆ ಒಂದು ಗೌರವ ಬರುತ್ತೆ. ನಾನು ನೋಡಿದಾಗ ನಿಮ್ಮ ಟಿವಿ ನೋಡ್ತಾ ಇರ್ತಾರೆ, ಅವರು ಸಹ ನಿಮ್ಮನ್ನ ನಾನು ಟಿವಿ ಪ್ರೋಗ್ರಾಮ್ ಬಂದ್ಬಿಟ್ಟಿದ್ದಾರೆ, ಇಲ್ಲೇ ಒಂದು ರೋಡ್ ಆ ಕಡೆ ಕಡೆ ಈ ಟಿವಿಲೇ ನೋಡ್ತಾ ಇದ್ದೀವಿ ಒಬ್ರು ಲೇಡಿ. ನನಗೆ ಆಶ್ಚರ್ಯ ಆಗೋದು, ಅವ್ರು ನಿರೂಪಣೆ ಮಾಡುವಾಗ ಎಲ್ಲ ಆಂಕರ್ಸ್ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಆ ಸ್ಕ್ರಿಪ್ಟ್ ಮೊದಲೇ ಕೊಟ್ಟಿರ್ತಾರೆ, ಅದರ ಪ್ರಕಾರ ಮಾಡ್ತಾರೆ. ಲಾಸ್ಟ್ 2 ನಿಮಿಷಕ್ಕೆ ಮುಂಚೆ ಯಾರೋ ಬಂದು ಒಂದು ಎಲ್ಲವನ್ನೂ ಕರೆಕ್ಟ್ ಮಾಡ್ಬಿಡ್ತಾರೆ. ಸರ್ ಇವ್ರು ಬರ್ತಾರ, ಇವ್ರು ಬರ್ತಾ ಇದಾರೆ, ಇದು ನಡೆಯಲ್ಲ, ಅದು ನಡೆಯುತ್ತೆ, ಏನೇನೋ ಕರೆಕ್ಷನ್ ಮಾಡ್ತಾರಲ್ಲ, ಏನ್ ಮಾಡೋದು ಅಪ್ಪರ್ನ ಕೂಲಾಗ ಸರಿ ಟೆನ್ಷನ್ ಆಗ್ತದೆ. ಅಷ್ಟು ಕಾನ್ಫಿಡೆನ್ಸ್ ಆ ನಿರೂಪಣೆ ಬಗ್ಗೆ ಅವ್ರು ಇದ್ದು ಆತ್ಮವಿಶ್ವಾಸ, ಅವರ ಭಾಷೆ. ಚಂದನ ಟ್ಯಾಕ್ಸ್ ನೋಡ್ಕೊಂಡ್ ಬರ್ತಾವೆ, ಆಕ್ಟಿಂಗ್ ಮಾಡಿ ಚಿತ್ರಗಳು ನೋಡಿದ್ವಿ, ಅವ್ರು ಮಾಡುವಂತ ಟಿವಿ ಕಾರ್ಯಕ್ರಮ ನಿಜವಾಗ್ಲೂ ಕನ್ನಡದ ಆಸ್ತಿ. ಅಂದ್ರೆ ಒಬ್ಬೊಬ್ರು ನಮ್ಮ ನಗರಿದಾಗ ಅವ್ರದ್ದು ಕೆಲವ್ರದ್ದು ನಗು ನೆನಪಾಗುತ್ತೆ, ಕೆಲವ್ರದ್ದು ಇದೇನೋ ಅವ್ರದ್ದು ಅಪರ್ಣ ಅಂದ ತಕ್ಷಣ ನಮ್ಗೆ ನೆನಪಾಗುತ್ತೆ ಕನ್ನಡ, ನಮ್ಮ ಭಾಷೆ ನೆನಪಾಗಿದೆ. ಅದು ದೊಡ್ಡ ಸಾಧನೆ ಅಂದ್ರೆ ಈ ಪ್ರಾಬ್ಲಮ್ ಬಗ್ಗೆ ನಮ್ಗೆ ಗೊತ್ತಿತ್ತು, ಈ ಸಮಸ್ಯೆ ಬಗ್ಗೆ ನಾವು ಸ್ವಲ್ಪ ತೊಂದರೆ ಇತ್ತು ಅನ್ಸುತ್ತೆ. ಅಡ್ವಾನ್ಸ್ ಇತ್ತು ಅಂತ ಹೇಳಿದ್ರು ಶೈಲಿಯವರ ಆತ್ಮಶಾಂತಿ ಸಿಗಲಿ. ಒಂದು ಫೈನೆಸ್ಟ್ ನೋಡಿದಂತ ನಿರೂಪಣೆ, ಶ್ರೇಷ್ಠವಾದ ನಿರೂಪಣೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.